ನಮ್ಮ ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಕಬ್ಬು ಕಟಾವು ಬಂದಿದೆ. ಫ್ಯಾಕ್ಟ್ರಿಯರು ಶುರು ಮಾಡಬೇಕು. ಫ್ಯಾಕ್ಟ್ರಿಯರು ಸರ್ಕಾರ ಘೋಷಿಸಿದಂಗೆ ಹಣ ಕೊಟ್ಟಿಲ್ಲ. ಅದರಿಂದ ಫ್ಯಾಕ್ಟ್ರಿಯರು ಪೂಜೆ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಇವತ್ತು ಮೈಶುಗರ್ ಕಾರ್ಖಾನೆ ಪೂಜೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಯಾವುದೇ ರಾಜಕಾರಣಿಗಳು ಬಂದಿಲ್ಲ, ಏನಿಲ್ಲ. ಇಲ್ಲಿವರೆಗೂ ಎಲ್ಲ ರಾಜಕಾರಣಿಗಳು ಬರ್ತಾಯಿದ್ರು. ಇವತ್ತು ಯಾವ ರಾಜಕಾರಣಿಗಳು ಬಂದಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಪೂಜೆ ಮಾಡಿದ್ದಾರೆ. ಈಗ ನಮ್ಮ ಕಟಾವು ಬಂದಿರೋ ಕಬ್ಬಿಗೆ KRS ಇಂದ 1 ಕಟ್ಟು ನೀರು ಕೊಡಲೇಬೇಕು. ಎಲ್ಲ ಫ್ಯಾಕ್ಟ್ರಿಗಳು ಉಳ್ಕೋತವೆ, ಎಲ್ಲ ರೈತರು ಉಳ್ಕೋತಾರೆ. ಆದ್ದರಿಂದ ನೀರು ಬರ್ತಾ ಇದೆ. ಏನು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಡಿಕೇರಿ ಕೊಡಗು ಭಾಗದಲ್ಲಿ ಮಳೆ ಬೀಳ್ತಾ ಇದೆ. ಎಲ್ಲ ಭಾಗದಲ್ಲೂ ನಮ್ಮ ಕನ್ನಂಬಾಡಿ ಕಟ್ಟೆಗೆ ಬರೋ ಏನು ನೀರು ಬರುತ್ತೆ ಆ ಜಾಗದಲ್ಲೆಲ್ಲ ಮಳೆ ಬೀಳ್ತಾ ಇದೆ. ಆದ್ದರಿಂದ 1 ಕಟ್ಟು ನೀರು ಕೊಡಲೇಬೇಕು. ಇವರು ನಾಳಿದ್ರಲ್ಲೇ ಏನು ಡ್ರಾ ಮಾಡಬೇಕು ನೀರನ್ನ. ಇವರೇನೋ ರಿಪೇರಿ ಅದು ಇದು ಅಂತ ಹೇಳ್ಕೊಂಡು ಸೊಪ್ಪು ಬೀಳ್ತಾ ಇದ್ದಾರೆ. ಅದನ್ನು ನಿಲ್ಲಿಸಿ 1 ಕಟ್ಟು ನೀರು ಕೊಟ್ಟರೆ ರೈತರು ಉಳ್ಕೋತಾರೆ, ಕಾರ್ಖಾನೆಗಳು ಉಳ್ಕೋತವೆ. ಇದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕೊಡಲಿಲ್ಲ ಅಂತಂದರೆ ನೀರು ಇಟ್ಕೊಂಡು ಕೊಡಲಿಲ್ಲ ಅಂತ ನಾವು ಬೀದಿಗಿಳಿಬೇಕಾಗ್ತದೆ. ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ, ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಕಬ್ಬು ಎಲ್ಲ ಕಟಾವು ಸ್ಟೇಜ್ ಬಂದಿದೆ. ಈಗ ನಮ್ಮ ಏನು ದಕ್ಷಿಣ ಭಾರತದಲ್ಲಿ ಯಾವಾಗಲೂ ಜೂನ್ ಜುಲೈನಲ್ಲಿ ಕಬ್ಬು ಕಟಾವು ಮಾಡೋದು. ಉತ್ತರ ಕರ್ನಾಟಕದಲ್ಲಿ ಅಕ್ಟೋಬರು ನವಂಬರ್ ಮಾಡ್ತಾರೆ. ನಾವು ಇಲ್ಲಿ ಜೂನ್ ಜುಲೈನಲ್ಲಿ ನಾವು ಮೇ ತಿಂಗಳಲ್ಲಿ ಪ್ಲಾಂಟೇಷನ್ ಮಾಡಿ ಜೂನ್ ಜುಲೈನಲ್ಲಿ ಕಟಾವು ಮಾಡೋದು. ಈಗೆಲ್ಲ ಕಟಾವು ಸ್ಟೇಜ್. ಈಗ ಆಲೆಮನೆಗಳೆಲ್ಲ ಶುರುವಾಗುತ್ತವೆ. ಫ್ಯಾಕ್ಟ್ರಿ ನಡೆದ್ರೆ ನಮ್ಮ ರೈತರಿಗೆ ರೇಟು ಸಿಗುತ್ತೆ. ಆಲೆಮನೆಯವರು ರೇಟ್ ಕೊಡ್ತಾರೆ. ಇಲ್ಲ ಅಂತಾರೆ ಆಲೆಮನೆಯವರು ಬೇಕಾಬಿಟ್ಟು ಕೇಳ್ತಾರೆ. ಈಗ ನಾವೆಲ್ಲ ಬೆಳೆ ಬೆಳೆದ್ಬಿಟ್ಟು ಎಲ್ಲ ಕಳ್ಕೊತಾ ಇದ್ದೀವಿ. ಭತ್ತನೂ ದಳ್ಳಾಳಿ ಮುಖಾಂತರ ಕಳ್ಕೊತಾ ಇದ್ದೀವಿ. ಕಬ್ಬು ನಮ್ಗೆ ಆರ್ಥಿಕವಾದ ಬೆಳೆ, ನಮ್ಗೆ ಅದೇ ಜೀವನ. ಸಾಲ ಸೋಲ ಮಾಡಿ ಮಕ್ಕಳು ವಿದ್ಯಾಭ್ಯಾಸ ಏನೇ ಕಾರ್ಯ ಮಾಡಬೇಕಾದ್ರೂ ಕಬ್ಬೇ ನಮಗೆ ಮುಖ್ಯ. ಆದರೆ ಅದು ನೋಡ್ಕೊಂಡೆ ನಮ್ಗೆ ಸಾಲನೂ ಕೊಡೋದು ಬ್ಯಾಂಕ್ ಅವರು. ಈಗ ಅದೇ ಇಲ್ಲ ಅಂತಂದರೆ ನಾವು ಬ್ಯಾಂಕಿಗೆ ಸಾಲನೂ ಕಟ್ಟೋದಿಲ್ಲ. ನೀರು ಬಿಡಲಿಲ್ಲ ಅಂದರೆ ಕಬ್ಬು ಸಾಲನೂ ಕಟ್ಟೋದಿಲ್ಲ, ಫ್ಯಾಕ್ಟ್ರಿನೂ ನಿಂತೋಯ್ತವೆ. ನಮ್ಮ ಕಬ್ಬು ಏನು ಮಾಡೋದು? ಒಣಗೋಗಿರೋ ಕಬ್ಬು ಯಾರು ತಗೋತಾರೆ? ಆದ್ದರಿಂದ 1 ಕಟ್ಟು ನೀರು ಕೊಡಲೇಬೇಕು ಮಂಡ್ಯ ಜಿಲ್ಲೆಗೆ. ಎಲ್ಲ ಫ್ಯಾಕ್ಟ್ರಿಗಳು ಉಳ್ಕೋತವೆ, ಎಲ್ಲ ರೈತರು ಉಳ್ಕೋತಾರೆ, ಎಲ್ಲ ಕಬ್ಬು ಉಳ್ಕೋತವೆ. ಕೆರೆ ಕಟ್ಟೆಗಳು, ಜಾನುವಾರುಗಳು ಕುಡಿಯೋದಕ್ಕೂ ನೀರು ಸಿಗ್ತದೆ. ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ನೀರು ಬರ್ತಾಯಿದೆ ಕೇಳ್ತಿರಲಿಲ್ಲ ನಾವು. ನೀರು ಬರ್ತಾಯಿದೆ, 1 ಕಟ್ಟು ಕೊಡಿ ಅಂತ ಕೇಳ್ತಾ ಇದ್ದೀವಿ.